ಎಲ್ಲ ಸೈಟ್ಗಳನ್ನು 50-50 ರೇಸಲ್ಲಿ ಪರ್ಯಾಯವಾಗಿ ಮಾರ್ತಾ ಇರುವಂಥದ್ದು ಕಂಡು ಬಂದಿದೆ. ಆವತ್ತಿನ ಕಮಿಷನರ್ ನಿಮ್ಮ ಸ್ವಯಂ ಪ್ರೇರಿತವಾಗಿ ನೀವು ತಗೋತಾ ಇದ್ದೀರ ಡಿಸಿಷನ್ನ, ನನ್ನ ಗಮನಕ್ಕೂ ಬರ್ತಾ ಇಲ್ಲ, ಮೂಡ ಗಮನಕ್ಕೆ ಬರ್ತಾ ಇಲ್ಲ, ಸರ್ಕಾರ ಗಮನಕ್ಕೆ ಬರ್ತಾ ಇಲ್ಲ. ಅವ್ಯವಹಾರ ನಡೆದಿರುವಂಥದ್ದು ನಮ್ಮ ಪೀರಿಯಡಲ್ಲ. ನಮ್ಮ ಪೀರಿಯಡಲ್ಲಿ ಏನಾದರೂ ಅವ್ಯವಹಾರ ನಡೆದಿದ್ದರೆ ಮುಲಾಜಿಲ್ದೇನೆ ಪ್ರೆಸೆಂಟ್ ಮೂಡಾ ಕಮಿಷನರ್ ಏನಿದ್ದಾರೆ ಈಗಲೂ ಕಂಟಿನ್ಯೂ ಆಗಿದ್ದಾರೆ. ಅವ್ರು ಹಿಂದೇನೂ ಇದ್ದವರು, ಅವ್ರನ್ನ ತಗೊಂಬಂದಿದ್ದು BJPಯವರು, ಅವ್ರು ನಾವು ಕಂಟಿನ್ಯೂ ಮಾಡಿದ್ದು. ಅದೇನಾದರೂ ಆ ಥರ ಈ ಕಮಿಷನರು ಮಾಡಿದರೆ ಮುಲಾಜಿಲ್ದೇನೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀನಿ, ದಯಮಾಡಿ ಬರೀ ಸಸ್ಪೆಂಡ್ ಮಾಡೋದಲ್ಲ, ಡಿಸ್ಮಿಸ್ ಮಾಡಿ ಅಂತ. ಈ ಶುಡ್ ನಾಟ್ ಓನ್ಲಿ ಬಿ ಸಸ್ಪೆಂಡೆಡ್, ಈ ಶುಡ್ ಬಿ ಡಿಸ್ಮಿಸ್ಡ್. ಆ್ಯಂಡ್ ಎಂಥವ್ರಿಗೆ ಏನು ಅವ್ಯವಹಾರಗಳು ನಡೆದಿದ್ದಾವೆ, ಏನೆಲ್ಲ ನಡೆದಿವೆ ಅದನ್ನು ರಿಕವರಿ ಮಾಡುವಂಥ ಕೆಲಸ ಮಾಡಬೇಕು. ಅದರಲ್ಲಿ ಯಾರು ಬೆನಿಫಿಷರೀಸು? ನಿಜವಾದ ರೈತರಿದ್ದಾರ? BJP ಮುಖಂಡರುಗಳು ಎಷ್ಟು ಜನ ಬೆನಿಫಿಷರೀಸ್ ಇದ್ದಾರೆ? ಯಾವ JDSನವ್ರು ಎಷ್ಟು ಜನ ಬೆನಿಫಿಷರೀಸ್ ಇದ್ದಾರೆ? ಅದೆಲ್ಲ ಈಚೆ ಬರ್ತದೆ ಇವಾಗ. ಅದೆಲ್ಲ ಈಚೆ ಬರುವಂಥ ಕೆಲಸ ಇಬ್ಬರು IAS ಆಫೀಸರ್ಸ್ಗಳು ಮಾಡ್ತಾರೆ. ಸೊ ಅದನ್ನು ಮಾಡಬೇಕು ಅದಂತ ಒತ್ತಾಯ ಮಾಡ್ತಾ ಇದ್ದೀವಿ. ನಮ್ಮ ಕಾಲದಲ್ಲಿ ಆಗಿರುವಂಥದ್ದು ಹಗರಣಗಳು ಯಾವುದಾದ್ರು ಇದ್ದರೆ ಹಿಟ್ ಆ್ಯಂಡ್ ಸ್ಟೇಟ್ಮೆಂಟ್ ಮಾಡುವಂಥದ್ದು ನಿಲ್ಲಿಸಬೇಕು. ಶ್ರೀವಾತ್ಸ ಅವರೇ, ನೀವು MLA ಇದ್ದೀರಿ, ಜವಾಬ್ದಾರಿಯುತವಾಗಿ ಮಾತಾಡಬೇಕು. ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥ ಕೆಲಸ ಮಾಡಬೇಡಿ. ಸುಮ್ಮನೆ ಏನಾಗಿದೆ ಹೇಳ್ರಪ್ಪ. ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಹೆಸರನ್ನು ಯಾಕೆ ತಗೊಂಬತ್ತಾ ಇದ್ದೀರಿ? ನೆಕ್ಸ್ಟು ಕ್ರಿಮಿನಲ್ ಕೇಸ್ ಹಾಕ್ತೀವಿ. ಸುಮ್ಮನೆ ಆಪಾದನೆ ಮಾಡಿದ್ರೆ ಅವ್ರ ಮೇಲೆ ಅವ್ರ ಹೆಸರನ್ನ ತರುವಂಥ ಕೆಲಸವನ್ನು ಮಾಡಿದ್ರೆ ಕ್ರಿಮಿನಲ್ ಕೇಸ್ನ ಫೈಲ್ ಮಾಡ್ತೀವಿ. ಏನಾದರೂ ಸಣ್ಣದೊಂದು ತಪ್ಪಿದ್ದ ದಯಮಾಡಿ ಹೇಳಿ. ಕಾನೂನುಬದ್ಧವಾಗಿ ಕಾನೂನು ಉಲ್ಲಂಘನೆ ಆಗಿ ಏನಾದರೂ ಆಗಿದ್ದರೆ 2021ರಲ್ಲಿ ಮೂಡಾದವರು ಅವ್ರ ಪರ್ಯಾಯವಾದ ಸೈಟವನ್ನು ಸರ್ಕಾರದ ಆದೇಶದ ಮೇರೆಗೆ ಬರ್ಕೊಡುವಂಥದ್ದು ಬಿಟ್ಟು ಬೇರೆ ಇನ್ನೇನಾದರೂ ಮಾಡಿದರೆ ನೀವು ದಯಮಾಡಿ ನಮ್ಗೆ ಹೇಳಿ. ಆಮೇಲೆ ಆ ವಿಶ್ವನಾಥ್ ಅವರು ಏನು ತಲೆ ಕೆಟ್ಟೋಗಿದೆಯನ್ರಿ? ವಿಶ್ವನಾಥ್ ಅವರು ನಿಮಗೆ ತಲೆಗಿಲೆ ಕೆಟ್ಟೋಗಿದೆಯಾ? ಏನು ದಾಖಲೆಗಳಿದ್ರೆ ಹೇಳಬೇಕು. ಯತೀಂದ್ರ ಇದಕ್ಕೆಲ್ಲ ಅವರೇ ಗ್ಯಾಂಗ್ ಲೀಡರ್ ಅಂತ ಹೇಳ್ತೀರಿ. ಏನು ಯತೀಂದ್ರ ಪಾತ್ರ ಏನು ಹೇಳ್ಬೇಕಲ್ಲ ನೀವು. ಯತೀಂದ್ರ ಅವರು ಯಾವ ಲೆವೆಲ್ಗೆ ಅಲ್ಲಿ ಹೋಗಿ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಯಾವುದನ್ನ ಒಂದು ಸಣ್ಣದೊಂದು ದಾಖಲೆ ಬಿಡುಗಡೆ ಮಾಡಿರಿ. ಯತೀಂದ್ರ ಅವ್ರ ಇನ್ಫ್ಲೂಯೆನ್ಸ್ ನಡೀತಾ ಇದೆ ಅನ್ನೋಂಥದ್ದಕ್ಕೆ ಯಾವುದನ್ನ ಸಣ್ಣ ದಾಖಲೆ ಬಿಡುಗಡೆ ಮಾಡಿ. ಅವರು ಇನ್ಫ್ಲೂಯೆನ್ಸ್ ಮಾಡಿ ಯಾರಿಗಾದ್ರೂ ಸೈಟ್ ಕೊಡಿಸುವಂಥ ಕೆಲಸವನ್ನು ಪರ್ಯಾಯವಾಗಿ ಮಾಡಿದ ದಾಖಲೆಗಳನ್ನು ಕೊಡ್ರಿ. ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಯಾಕೆ ಮಾಡ್ತೀರಿ? ಸರ್ಕಾರಕ್ಕೆ ಕೆಟ್ಟದ ತರುವಂಥ ಉದ್ದೇಶ ಇಟ್ಕೊಂಡು BJPಯವರು JDSನವರು ನಿರಂತರವಾಗಿ ಸ್ಟ್ರೈಕ್ಗಳು ಮಾಡುವಂಥದ್ದು ಅದೊಂದು ಇದೊಂದು ಅಂದ್ಕೊಂಡು ಹುಚ್ಚುಚ್ಚು ಥರ ನೀವೇ ನಿಮ್ಮ ಬಿಹೇವ್ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದೀರಿ. ನಿಮ್ಮ ಹಗರಣ, ನಿಮ್ಮ ಪೀರಿಯಡಲ್ಲಾಗಿರುವಂಥ ಹಗರಣ ಇದು. ನೀವೇನು ನಿಮ್ಮ ಪೀರಿಯಡಲ್ಲಿ 2-3 ಜನ ಅಧ್ಯಕ್ಷಗಳಿದ್ದರು. ಆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ BJPಲಿದ್ದಾಗ ಆದಂಥ ಹಗರಣಗಳನ್ನು ಈಗ ಹೊರಗಡೆ ತರ್ತೀವಿ ನಾವು. 1 ತಿಂಗಳು ಸಮಯಾವಕಾಶ ಕೇಳಿದ್ದೀವಿ. ಇಲ್ಲ ನಮ್ಮವರೇ ಯಾರನ್ನ ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಆಗುತ್ತೆ. ನಮ್ಮವರೇ ತಪ್ಪು ಮಾಡಿದರೆ ಅವ್ರಿಗೂ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು 100ಕ್ಕೆ 100ರಷ್ಟು ಸಿದ್ದರಾಮಯ್ಯ ಸಾಹೇಬರು ಮಾಡೇ ಮಾಡ್ತಾರೆ. ಅವ್ರು ನಮ್ಮ ಅವಧಿಯಲ್ಲಿ ಆಗಿದೆ ಅಂತ ಹೇಳಿದಾರ? ನಮ್ಮ ಅವಧಿಯಲ್ಲಿ ಆಗಿದೆ ಅಂತ ಹೇಳಿದಾರ? ಅದು ಎನ್ಕ್ವೈರಿ ಹೌದು. ನಾನು ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದನ್ನು ಹೇಳ್ತಾ ಇದ್ದೀನಿ. ಸಚಿವರು ಹೇಳಬೇಕು ಅಂತ ಹೇಳಿದೆ. ಆ ಎನ್ಕ್ವೈರಿ ನಡೀತಾ ಇರ್ಬೇಕಾದ್ರೆ ಅವರ ಕೇಳ್ತಾರೆ. ಅಲ್ಲ ನಾನು ಹೇಳ್ತಾ ಇರೋದು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥವ್ರೆ ಅವರು ಇಬ್ಬರು IAS ಆಫೀಸರ್ಗಳ ನೇತೃತ್ವದಲ್ಲಿ 1 ತಿಂಗಳು ವೆಯ್ಟ್ ಮಾಡಿ ಅಂತ ಅವ್ರು ಹೇಳಿದ ಮೇಲೆ ಅವರೇ ಯಾಕೆ ಹೇಳ್ತಾರೆ? ನಾನು ಹೇಳ್ತೀನಿ ಪಕ್ಷದ ವಕ್ತಾರನಾಗಿ. ಯಾವುದು ಇಷ್ಟು ದೊಡ್ಡ ಹಗರಣ ಅಂತ ಕೇಳ್ತಾ ಇದ್ರಲ್ಲಿ ನೀವು ಮಾಧ್ಯಮದ ದಯಮಾಡಿ ಯಾವ್ದು ದೊಡ್ಡದು ಹೇಳಿ. ಯಾರು ಎಷ್ಟು ದೊಡ್ಡದು? ಅಲ್ಲಿ ಎಷ್ಟು ದೊಡ್ಡದು ಅಂತ ಹೇಳಿ ಸ್ವಾಮಿ. BJPಯವರು ಪ್ರಶ್ನೆ ಕೇಳ್ತಾರೆ, ದೊಡ್ಡ ಹಗರಣ 6,000 ಕೋಟಿ 7,000 ಕೋಟಿ ಅಂತಾರೆ. ಎಷ್ಟು ಅಂತ ಹೇಳಿ. ಹಗರಣ ಆಗಿರ್ಬೋದು. BJP ಪೀರಿಯಡಲ್ಲಿ 100ಕ್ಕೆ 100ರಷ್ಟು ಹಗರಣ ಆಗಿದೆ. ಅದಕ್ಕೆ ದಾಖಲೆಗಳು ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕೊಡ್ತಾ ಇದ್ದಿಲ್ಲ. ಅವತ್ತಿನ ಅಧ್ಯಕ್ಷರಾದಂಥ BJP ಅಧ್ಯಕ್ಷರೇ ಪತ್ರಗಳನ್ನು ಕಮಿಷನರ್ಗೆ ಬರೀತಾರೆ. 50 ಹಂಚಿಕೆ ನಡೆಯಲ್ಲಿ ನಿನ್ನ ಸ್ವಂತ ಡಿಸಿಷನ್ ತಗೊಂಬೇಡಪ್ಪ ಅಂತ. ಅದೇ ಸಾಲದೆ